ವಿಷಯ ಗೊತ್ತಾಗಿ ಎಷ್ಟು ದಿನ ಆಯ್ತು? 4-5 ದಿನ ಆಯ್ತು ಅಷ್ಟೇ. ತಕ್ಷಣನೇ ಹೇಳೋಕೇನು ಆಗಿತ್ತು? ಯಾರೋ ಗಾಡಿ ತಗೊಂಡು ಹೋದ್ರು, ಆಕ್ಸಿಡೆಂಟ್ ಮಾಡಿದ್ದಾರೆ. ವಿಷಯ ಅಷ್ಟು ಸೀರಿಯಸ್ ಅಂತ ಅನ್ನಿಸ್ಲಿಲ್ಲ. ಏನು ಹೀಗಂದ್ರೆ ಇದು ಸೀರಿಯಸ್ ವಿಷಯ ಅಲ್ವಾ? ಅನ್ನಿಸ್ಲಿಲ್ಲ ಅಮ್ಮ. ಗಾಡಿ ಗ್ಯಾರೇಜಿಗೆ ಬಿಡ್ತೀವಿ, ಇಟ್ಸ್ ಎ ರೊಟೀನ್ ಮ್ಯಾಟರ್. ಯಾರೋ ಗಾಡಿ ತಗೊಂಡು ಹೋಗಿದ್ದಾರೆ, ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆಯ್ತು, ಮನುಷ್ಯ ಸತ್ತ ಅಂದ್ರೆ ವಿಷಯ ಸೀರಿಯಸ್ ಆಗೋದು. ಇಲ್ಲಿ ಯಾರು ಸತ್ತಿರ್ಲಿಲ್ಲ. ಗ್ಯಾರೇಜ್ ಹುಡುಗ ಹೇಳಿದ್ದ ತಾನೇ? ಗಾಡಿ ತೊಗೊಳಕ್ ಹೋದಾಗ ಹೇಳಿದ್ದ. ಮತ್ತೆ ಇಟ್ ಡಿಡ್ ನಾಟ್ ಸೌಂಡ್ ಸೀರಿಯಸ್ ಅಪ್ಪ. ವಿಷಯ ಅಷ್ಟು ಮುಖ್ಯ ಅಂತ ಅನ್ನಿಸ್ಲಿಲ್ಲ. ಈಗ ಮುಖ್ಯವಾದ ವಿಷಯ ಆಗಿದೆ ಅಲ್ವಾ? ವಿಲ್ ಯು ಪ್ಲೀಸ್ ಶಟ್ ಅಪ್? ಇಲ್ಲಿ ಮಾತಾಡೋ, ಅಲ್ಲೇನ್ ಮಾತಾಡೋದು? ಲಕ್ಷದ ಗಾಡಿ ಓಡಿಸ್ತೀಯಾ, ಅಷ್ಟ್ ಕಾನೂನು ತಿಳ್ಕೊಳ್ಳೋದು ಬೇಡವಾ? ಬಾಯಿ ಮುಚ್ಕೊಂಡ್ರೆ ಹೇಳಮ್ಮ ಅವಳಿಗೆ. ರ್ಯಾಂಕು ಅಂತ್ಯಾ, ಡಿಸ್ಟಿಂಕ್ಷನ್ ಅಂತ್ಯಾ, ಪೆದ್ದಾಗಿ ತಲೆ ಆಡ್ಸ್ ಬಂದಿದ್ಯಲ್ಲೋ. ಅವನು ಮೊದಲಾಗಿ ಹೀಗಾಗಿದೆ ಅಂದ, ನೀನ್ ಪೆದ್ದಾಗಿ ಹೀ ಅಂದೆ, ಬಂದೆ. ಎಲ್ಲ ಮಾರ್ಕ್ಸ್ ಕಾರ್ಡನ್ನು ಕಟ್ಟಿ ನೇಟ್ ಹಾಕು. ಬದುಕಕ್ ಬೇಡದೇ ಇರೋ ವಿದ್ಯೆಯಲ್ಲಿ ಯಜಮಾನ್ರು ರ್ಯಾಂಕು. ಎದ್ದು ಹೊರಟ್ರಾಯ್ತಾ? ಇವಳು ಮಾತಾಡೋದಿದ್ರೆ ನಾನು ಇಲ್ಲ. ಅವಳು ಅಂದದ್ರಲ್ಲಿ ತಪ್ಪೇನಿದೆ? ಇದು ಇವಳಿಗೆ ಸಂಬಂಧಪಡದ ವಿಷಯ. ಕೂತ್ಕೊಳ್ಳೋ ನೀನು. ನೀನ್ ಹೋಗೆ ಒಳಕ್ಕೆ. ತಪ್ಪು ಸರಿಗಳು ಚರ್ಚೆ ಸಾಕು, ಮುಂದೇನು? ಪೊಲೀಸ್ ಕೇಸ್ ಆಗಿದೆ. ಅದು ಗೊತ್ತು. ಕೋರ್ಟಲ್ಲಿ ಕೇಸ್ ಆಗುತ್ತೆ. ಕಾಂಪನ್ಸೇಷನ್ ವಿಚಾರ ಬರುತ್ತೆ. ಯಾರು ಕೊಡ್ಬೇಕು? ಹೇಳೋ, ಯಾರು ಕೊಡ್ಬೇಕು? ಇನ್ಶೂರೆನ್ಸ್ ಅವರು ಹಣ ಕೊಡಲ್ಲ. ಗಾಡಿ ಗ್ಯಾರೇಜ್ ಅಲ್ಲಿ ಇದ್ದಿದ್ದಕ್ಕೆ ಯಾವುದೇ ದಾಖಲೆ ಇಲ್ಲ. ಗಾಡಿ ಓನರ್ ಕೊಡ್ಬೇಕಾಗತ್ತೆ. ಅಮ್ಮನ ಹೆಸರಲ್ಲಿ ಇರೋದು ಗಾಡಿ. ನಿಂದೇನೆ ತಲೆ ಹರಟೆ ಮಧ್ಯದಲ್ಲಿ ಬಾಯಿ ಮುಚ್ಕೊಂಡಿರೆ. ನಿನ್ ಹೆಸರಲ್ಲಿ ಇರೋದು, ನೀನ್ ಕೊಡ್ಬೇಕಾಗತ್ತೆ. ನಾನು ಮಲಗ್ತೀನಿ. ಇಲ್ಲಿ ಚರ್ಚೆ ಭಾಗವಾಗಿ ನಾನು ಸಲಹೆ ಕೊಡುವಂಥದ್ದೇನೂ ಇಲ್ಲ. ಸ್ವಂತ ಸಂಪಾದನೆ ಅಂತ ಆದಮೇಲೆ ಗಾಡಿ ಅಂತ ಆಗಬೇಕು. ಅಮ್ಮ ಮಗನಿಗೆ ಶೋಕಿ, ಅಮ್ಮನಿಗೆ ತೆಕ್ಕೊಡೋ ಶೋಕಿ, ಮಗನಿಗೆ ಓಡಿಸೋ ಶೋಕಿ. ನಾನು ಬೇಡ ಅಂದ್ರೆ ನೀವೆಲ್ಲಿ ಕೇಳ್ತೀರಿ? ಈಗ ಅನುಭವಿಸಿ. ಬೆಳಿಗ್ಗೆ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇದೆ, ನೀನು ನಡಿ ಜೊತೆಗೆ. ಈಗೇನು ಅಂದ್ರೆ? ವಿಷಯ ವಿವರವಾಗಿ ಹೇಳಿದ್ದೀನಿ. ಮುಂದೇನಾಗಬಹುದು ವಿವರಿಸಿದ್ದೀನಿ. ನಾವುಗಳು ಚರ್ಚೆ ಮಾಡಿ ಉತ್ತರ ಹುಡುಕಂಥದ್ದೇನೂ ಇಲ್ಲ. ನೋಟಿಸ್ ಬರಲಿ, ನೋಡೋಣ. ನನಗೆ ಕೆಲವು ಅಸೈನ್ಮೆಂಟ್ಗಳಿವೆ, ಮಾಡ್ಕೊಳ್ಳ. ಗಾಡಿ ನಿನ್ನ ಹೆಸರಲ್ಲಿದೆ. ಈ ಕೇಸು 1-2 ತಿಂಗಳಲ್ಲಿ ಮುಗಿಯೋದಲ್ಲ, 5-10 ವರ್ಷ ನಡೆಯುತ್ತೆ. ಅಷ್ಟರಲ್ಲಿ ನಂಜುಂಡ ಓದು ಮುಗಿಸಿ ಕೆಲ್ಸಕ್ಕೆ ಸೇರ್ಕೊಂಡು ಮದುವೆ ಮಾಡ್ಕೊಂಡು ಕಾರ್ ತಗೊಂಡಿರ್ತಾನೆ. ಒಂದು ಸಣ್ಣ ಡಾನ್ಸ್ ಪ್ರೋಗ್ರಾಮ್ ಅಂದೆ, ರಂಪ ಮಾಡ್ದೆ. ಅವನಿಗೆ ಗಾಡಿ ತೆಗೆಸ್ಕೊಟ್ಟೆ, ಮೇಲೆ ಪೆಟ್ರೋಲ್ ಕಾಸು, ಈಗ ಕಾಂಪನ್ಸೇಷನ್ ಅದು ಕೊಡು. ಸಾಕ್ತೀರಿ ಗಂಡ್ಮಕ್ಳನ್ನ, ಹೆಜ್ಜೆ ಹೆಜ್ಜೆಗೂ ಸುಡ್ತಾನೆ ಸುಖ. ಮುಕ್ತಿಗೆ ಅವರೇ ಅಲ್ವಾ? ಕೋಪಿಸ್ಕೋಬೇಡ, ಅಳಬೇಡ. ನನಗ್ ಪ್ರತಿಕ್ರಿಯಿಸೋದು ಕಷ್ಟ. ಅಡ್ಗೆಗಿಡ್ಲಾ?
ಸಮಸ್ಯೆ ಮುಂದಕ್ಕೆ ಹಾಕೋದು ಉತ್ತರನ? ಹೇಳಕ್ ಭಯ ಆಯಿತು. ನೀನಮ್ಮ ನಾನು, ನನ್ನ ಹತ್ರ ಏನೋ ಭಯ? ಭಯ ಅಲ್ಲ, ನಿನಗೆ ಎಲ್ಲ ಗೊತ್ತಿದೆ ಅನ್ನೋ ಅಹಂಕಾರ ಅಲ್ವಾ? ಇದೊಂದು ಕಾನೂನು ಗೊತ್ತಿರಲಿಲ್ಲ ನಿನಗೆ. ಈ ಮೌಢ್ಯದ ಪ್ರದರ್ಶನ ಆಗುತ್ತಲ್ಲ, ಅದಕ್ಕಲ್ವಾ ಗುಟ್ಟಾಗಿಟ್ಟಿದ್ದು. ಮುಚ್ಚಿಟ್ಟ ರೋಗ ಯಾವತ್ತಿದ್ರೂ ರಣವೇ. ರಣ ಆದ್ಮೇಲೆ ಖರ್ಚು ಜಾಸ್ತಿ ಅಲ್ವೇನೋ? ಸಾರಿ. ಈ ಸಮಸ್ಯೆ ತಲೆಯಲ್ಲಿ ತುಂಬಿಕೊಂಡ್ರೆ ಓದೋಕ್ ಕಷ್ಟ ಆಗೋಲ್ವಾ? ಮುಂದೇನ್ ಮಾಡ್ಬೋದು ಹೇಳು? ಇದು ಕೋರ್ಟ್ ಕೇಸ್ ಆದರೆ ತುಂಬ ದಿನ ಎಳೆಯುತ್ತೆ. ಸರಿ, ಆಕ್ಸಿಡೆಂಟ್ ಆದ ವ್ಯಕ್ತಿ ನನಗೆ ಗೊತ್ತು. ನಮ್ಮ ಕಾಲೇಜಲ್ಲಿ ಲ್ಯಾಬ್ ಅಸಿಸ್ಟೆಂಟು. ಅವನಿಗೆ ಒಬ್ಳು ಅಕ್ಕ ಇದ್ದಾಳೆ, ಬೇರೆ ಯಾರೂ ಇಲ್ಲ. ಸರಿ, ಅವನು ಅಡ್ಮಿಟ್ ಆಗಿರೋ ನರ್ಸಿಂಗ್ ಹೋಮ್ ನನಗೆ ಗೊತ್ತು. ನಾಳೆ ಹೋಗಿ ನೋಡ್ಕೊಂಡು ಬರೋಣವಾ? ಹೋಗಿ ಮಾತಾಡ್ಸ್ಕೊಂಬರೋದು ವಾಸಿ ಅನಿಸುತ್ತೆ. ಸರಿ, ಊಟಕ್ಕೆ ಕೇಳು. ಸಾರಿ. ಯಾಕೆ? ಮೊದಲೇ ಹೇಳ್ಬೋದಿತ್ತು. ಹೇಳ್ಬೋದಿತ್ತೇನೋ. ಮನ್ಸಿಗೆ ಬೇಸರ ಆಯ್ತಾ? ಮುದ್ದು ಮಗ ನೀನು, ನಿನಗೆ ಯಾಕೆ ಸುಳ್ಳು ಹೇಳಿ? ಬೇಸರ ಆಯ್ತು. ಇನ್ನು ಮುಂದೆ ಹೀಗಾಗಲ್ಲ. ಸತ್ಯ ಹೇಳೋ ಮುದ್ದು ಮಗನೇ. ಗಾಡಿ ನಿಂದು ನಿನ್ನ ಹೆಸರಲ್ಲಿಲ್ಲ, ನನ್ನ ಹೆಸರಲ್ಲಿದೆ. ಅಷ್ಟು ಗೊತ್ತಿಲ್ಲದ ದಡ್ಡ ಅಲ್ಲ ನೀನು. ಸಾರಿ. ಗಾಡಿ ನನ್ನ ಹೆಸರಲ್ಲಿರೋದ್ರಿಂದ ಮುಂದೆ ವಿಷಯ ರಣ ಆದರೂ ಸಮಸ್ಯೆ ನಂದಾಗಿರತ್ತೆ, ನಿಂದಾಗಿರಲ್ಲ ಅಲ್ವಾ? ಅಮ್ಮ ಪ್ಲೀಸ್ ಡೋಂಟ್ ಜಡ್ಜ್ ಮೀ ಲೈಕ್ ದಟ್. ನಾನು ಅಷ್ಟು ಸ್ವಾರ್ಥಿ ಅಲ್ಲ. ಸ್ವಾರ್ಥದ ಪ್ರಶ್ನೆ ಅಲ್ವೋ, ಬುದ್ಧಿವಂತಿಕೆ ಪ್ರಶ್ನೆ. ಗಾಡಿ ನಿನ್ನ ಹೆಸರಲ್ಲಿದ್ದು ಪೂರ್ತಿ ಸಮಸ್ಯೆ ನಿನ್ನ ಕುತ್ತಿಗೆಗೆ ಬರುತ್ತೆ ಅಂತ ಅನ್ಸಿದ್ರೆ ಓಡ್ ಬಂದು ಹೇಳ್ತಿರ್ಲಿಲ್ವಾ ನೀನು? ಸತ್ಯ ಹೇಳೋ ದಯವಿಟ್ಟು. ನನ್ನ ಮಗ ನೀನು, ಪ್ರಪಂಚಕ್ಕೆ ಹೇಳ್ಕೊಳ್ಳಾರೆ. ಆದರೆ ಮನಸ್ಸಿಗೆ ಗೊತ್ತಿದೆಯಲ್ಲ ಅಷ್ಟು ಯೋಗ್ಯ ಅಲ್ಲ ಅಂತ. ಅದು ನೋವು. ತಪ್ಪಾಗಿದೆ, ಮುಂದೆ ಹೀಗಾಗಲ್ಲ. ಇನ್ನೊಂದು ಸತ್ಯ ಹೇಳ. ನೀನು ನಿಧಾನವಾಗಿ ನನ್ನ ಜೊತೆ ಸಂವಹನೆ ಕಡ್ಕೋತಾ ಇದೀಯ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಉಪಯೋಗಿಸ್ಕೋತೀಯ. ಅದನ್ನು ಮೀರಿದ ಕಮ್ಯುನಿಕೇಷನ್ ಇಟ್ಕೋತಾ ಇಲ್ಲ. ಮನಸ್ಸಿಗೆ ಅನ್ನಿಸ್ತಾ ಇದೆ
ರೆಕ್ಕೆ ಪುಕ್ಕ ಬಲಿತಿದೆ, ಸಂಪಾದನೆ ಶುರುವಾಗ್ತಿದ್ದ ಹಾಗೆ ಓಡ್ತೀಯ. ಮನಸ್ಸಿಗೆ ಬೇಸರ ಆಗ್ತಾ ಇರೋದು ಅಲ್ಲಿ. ಬಾಯ್ ಬಿಟ್ಟು ಹೇಳೋ, ಅಮ್ಮ ಇಲ್ಲಿ ಸಮಸ್ಯೆ ಎಲ್ಲ ಪೂರ್ತಿ ನಿಂದು, ಮೊದಲ ಅವಕಾಶದಲ್ಲೇ ಓಡ್ತೀನಿ, ಧಾರಾಳವಾಗಿ ಹೋಗು ಅಂತೀನಿ. ಮಗ ನೀನು. ಅದನ್ ಬಿಟ್ಟು ಗೂಬೆ ಕೂರ್ಸಿ ಯಾಕೆ ಹೋಗ್ತೀಯ? ನಂಬಿ ಎಲ್ಲದನ್ನು ಹೇಳಿ ಹೋಗೋ. ಸಾಕ್ತಿದ್ರೆ ಬೇಡ. ನನ್ನ ಮಗ ನನ್ನ ನಂಬ್ತಾನೆ. ಆ ಸುಖ ಕೊಡು. ಹೋಗು, ಅವರು ನೆಪ್ಸು ಊಟಕ್ಕೆ. ನೀನು? ಬರ್ತೀನಿ, ಒಂದು 10 ನಿಮಿಷ. ಮುಖಕ್ಕೆ ನಗು ಅಂಟಿಸ್ಕೊಳ್ಳೋಕೆ ಅಷ್ಟು ಸಮಯ ಬೇಕು. ಅಪ್ಪನ ರೂಮಲ್ಲಿದ್ದಾರಾ? ಅಲ್ಲಿ ಗಂಡ ನನ್ನ ಮಗಳಿಗೆ ಹೇಳ್ತಿರ್ತಾರೆ, ಮಗನ್ ಮುದ್ದಿಸ್ತಾಳೆ, ಗಂಡನ್ ದ್ವೇಷಿಸ್ತಾಳೆ. ನನ್ನ ಮಗಳು ನೀನು, ವಕಾಲತ್ ಹಿಡಿ. ನೇರವಾಗಿ ಕೇಳಿ ತಗೋಬೋದು ಅಂತ ಅನ್ಸಿದ್ದನ್ನ ಇಕ್ಕಟ್ಟಿಗೆ ಸಿಕ್ಕ ಹಾಕ್ಸಿ ಕಿತ್ಕೊಳ್ಳೋ ಭಾವ ಕೊಡ್ತೀರಿ. ಎಲ್ಲ ಬುದ್ಧಿವಂತರೆ, ನಾನು ದಡ್ಡಿ ಅಲ್ವಾ? ನಗ್ನಗ್ತಾ ಹೋಗೋ ರಾಜ್ಕುಮಾರ. ಸಮಸ್ಯೆ ನಿಂದಲ್ವಲ್ಲ, ಅಂದು ತಾನೆ. ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಳಕಾಲುದ್ದ ನೀರಂತೆ. ಈಗ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂದ್ಕೊಂಡಿದ್ಯಾ? ಗೊತ್ತು. ನಂಜುಂಡಂಗೆ ತಾನು ಬುದ್ಧಿವಂತ ಅನ್ನೋ ಅಹಂಕಾರ, ಅದಕ್ಕೆ ಮತ್ತೆ ಮತ್ತೆ ಪೆದ್ದ ಕೆಲಸ ಮಾಡ್ಕೋತಾನೆ. ಎಲ್ಲ ಅವನ ಅಮ್ಮನ ಥರಾನೇ, ಥೇಟ್ ಅವಳೆ. ಸಾಕು, ಅಮ್ಮನ್ ಬೈಬೇಡ. ಮುದ್ದು ಮಾಡಿ ಹಾಳು ಮಾಡಿದಾಳೆ, ಅದು ಸುಳ್ಳಲ್ವಲ್ಲ? ಅಪ್ಪ ನೀನು ಅಂಕೆಲಿಡ್ಬೇಕಿತ್ತು. ಅಷ್ಟು ಸ್ವಾತಂತ್ರ್ಯ ನನಗೆಲ್ಲಿತ್ತು? ಇತ್ತು, ನೀನದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಅಪ್ಪ, ಅಮ್ಮನಿಗೆ ಸಣ್ಣದಾಗ ಒಂದು ಸಮಸ್ಯೆ ಆದ್ರೆ ನಿನಗ್ ಸುಖ ಅನ್ಸುತ್ತೆ ಇಲ್ವಾ? ಅಡ್ಗೆ ಆಯ್ತಾ? ವಿಷಯ ಬದಲಿಸ್ತಿದ್ಯಾ? ಎಲ್ಲ ಅಮ್ಮನ ಮಕ್ಕಳೇ, ನನ್ನ ಪರ ಯಾಕಿರ್ತೀರಿ? ನಾನ್ ಹೇಳಿದ್ ಸುಳ್ಳ? ಹೋಗು, ಅದೇನಿದೆಯೋ ನೋಡ್ಕೋ. ನನಗೆ ಆಯಾಸ, ಮಲಗ್ತೀನಿ. ಮಾತಕ್ ಕರೆದಿದ್ದು ನೀನು. ಇಷ್ಟ ಇಲ್ದಿರೋ ಮಾತು ಕಿವಿಗ್ ಬಿದ್ದ ತಕ್ಷಣ ಮಾತುಕತೆನೇ ನಿಲ್ಲಿಸ್ಬಿಡ್ತೀಯ. ಸರಿ, ಅಮ್ಮನ್ ಪರ ವಹಿಸಲ್ಲ, ಗುಣಗಾನ ಮಾಡಲ್ಲ. ಏನ್ ಹೇಳು?
ಮಗನ್ ಮತ್ತೊಂದು ಸಮಸ್ಯೆ ಶುರುವಾಯ್ತು, ನಿನ್ ಸಮಸ್ಯೆನ ಮರಿತಾಳೆ ಅಂತನಾ? ಈಗೇನು ನಿನಗೆ ತಕ್ಷಣಕ್ಕೆ ಆಪರೇಷನ್ ಆಗ್ಬೇಕು, ಅದು ಮುಂದಕ್ಕೆ ಹೋಗ್ಬೋದು ಅನ್ನೋ ಅನುಮಾನನಾ? ಅಮ್ಮನು ದುಡಿದ್ ಸಾಕ್ಬೇಕು, ಉಳಿಸಿದ್ದು ಇಷ್ಟೇ ಅಂತಿದೆ. ಯಾವ್ದು ಪ್ರಯಾರಿಟಿ ಅನ್ಸುತ್ತೋ ಅದಕ್ ಮೊದಲು ಖರ್ಚಾಗತ್ತೆ. ನಿಂದು ಪ್ರಯಾರಿಟಿ ಅಲ್ಲ ಅಂತ ಅನ್ನಿಸ್ಬೋದು ಅಂತನಾ? ನಿನ್ನ ಪರ ವಕಾಲತ್ ಬೇಕಾ ಬೇಡ್ವಾ? ನೀನ್ ಹೊಣೆ ಬರ ಅನುಭವಿಸ್. ಅನುಭವಿಸೋದು ನೀನು ಕೂಡ. ಯಾಕೆ? ಮೈ ಕೈ ಗಟ್ಟಿಯಾಗಿದೆ, ಸದ್ಯಕ್ಕೆ ಆಯುಷ್ಯ ಮುಗಿದು ಸಾವು ಬರಲ್ಲ. ನಿಮ್ಮಮ್ಮ ಕೆಲಸದಲ್ಲಿ ಬಿಸಿ, ನಂಜುಂಡ ಅವನ ಲೋಕದಲ್ಲಿ. ಅದಕ್ಕೆ ಈಗ ನಂಜುಂಡನ ಸಮಸ್ಯೆಗೆ ಉತ್ತರ ಹುಡ್ಕೋದ್ರಲ್ಲಿ ನಂದನ್ನ ಮುಂದೆ ಹಾಕಿದ್ರೆ ಆಸ್ಪತ್ರೆಗೆ ಹೋಗೋದು ಬರೋದು, ಮನೆಯಲ್ಲಿ ನನ್ನನ್ನು ಗಮನಿಸೋದು ಎಲ್ಲ ನಿನ್ನ ಕೆಲಸ ಆಗುತ್ತೆ. ಸಮಸ್ಯೆ ನನ್ನದಲ್ಲ, ನಿನ್ನದಾಗುತ್ತೆ. ನಿನ್ನ ಆರೋಗ್ಯ ನನ್ನ ಸಮಸ್ಯೆ, ನಿನ್ನದಲ್ಲ. ಅದಕ್ಕೋಸ್ಕರ ಅಮ್ಮನ ಹತ್ರ ನಿನ್ನ ಪರವಾಗಿ ವಕಾಲತ್ ವಹಿಸಿ ನಂಜುಂಡನಿಗೆ ಏನೇ ಖರ್ಚಾಗ್ಲಿ ನಿನ್ನ ಆಪರೇಷನ್ ಮುಂದಕ್ಕೆ ಹೋಗ್ಬಾರ್ದು, ಹೌದಾ? ನಿನ್ನದಲ್ಲ ಸ್ವಾರ್ಥ, ನಂದು. ಕರೆಕ್ಟಾ? ಮಾತಾಡ್ತೀನಿ, ಊಟಕ್ಕೆ ಕೇಳು. ಅಪ್ಪ, ಒಂದ್ ಸಣ್ಣ ಕುತೂಹಲ. ಏನು? ನೀನ್ ದೇವ್ರನ್ನ ನಂಬ್ತೀಯ? ಹಾ, ಎಲ್ಲ ಅವನೇ ನಿರ್ಧರಿಸಿರ್ತಾನೆ ಅಲ್ವಾ? ಹೌದು. ನಾವ್ ಏನೇ ಪ್ರಯತ್ನ ಮಾಡಿದ್ರು ಆಗೋದ್ ಆಗೇ ಆಗತ್ತೆ ಅಲ್ವಾ? ಮತ್ತೆ ಮತ್ ಯಾಕೆ ತಲೆ ಕೆಡಿಸ್ಕೋತೀಯ? ಆಪರೇಷನ್ ಆಗೋದಾದ್ರೆ ಆಗೇ ಆಗತ್ತೆ. ಭಗವಂತ ನೇಮಿಸಿದ್ದ ಆಗೋಕೆ ಮನುಷ್ಯ ಪ್ರಯತ್ನ ಬೇಕೇ ಬೇಕು. ಮನುಷ್ಯ ಪ್ರಯತ್ನದಿಂದಲೇ ಸಿದ್ಧಿ ಅನ್ನೋದಾದ್ರೆ ದೇವ್ರೇನ್ ಮಾಡ್ದಾಗಾಯ್ತು? ಇದು ತಲೆ ಹರಟೆ. ಇಲ್ಲೇ ನೋಡು, ನಿನಗೂ ಅಮ್ಮನಿಗೂ ಇರೋ ವ್ಯತ್ಯಾಸ. ಅವಳು ಅರ್ಥ ಆಗೋದನ್ನ ನಂಬ್ತಾಳೆ, ಕೇಳಿದ್ರೆ ಹೇಳ್ತಾಳೆ. ನೀನು ಅರ್ಥ ಆಗದನ್ನ ನಂಬ್ತೀಯ, ಕೇಳಿದ್ರೆ ರೇಗ್ತ್ಯ. ಊರ್ ಬಿಟ್ಟು ಹೋಗೆ ನೀನು. ಯಾಕೆ? ಸಮಸ್ಯೆ ಕಣೆ ನೀನು. ಯಾಕೆ? ಅಮ್ಮ ಆಸ್ತಿ ಕೊಡಲ್ಲ ಅಂತಾರ? ಅದಲ್ಲ. ಮತ್ತೆ ನೆನಪಿನಲ್ಲಿ ಮತ್ತೆ ಮತ್ತೆ ಬಂದು ಕಾಡ್ತೀನಾ? ಮತ್ತೇನ್ ಸಮಸ್ಯೆ? ಕತ್ಲು ಹೊತ್ತು ಬಣ್ಣ ಬಣ್ಣದ ಬೆಳಕಿನಲ್ಲಿ ಬೆರಗಿನ ಪ್ರಪಂಚದಲ್ಲಿ ನಲಿಬೇಕಾದ ಮನುಷ್ಯ ಇಲ್ಲಿ ಯಾಕೆ ಬಂದ್ ಸಾಯ್ತೀಯ? ಕೈಯಲ್ಲಿ ಕಾಸಿಲ್ವಾ? ಇದೆ, ಅದಲ್ಲ. ಮತ್ತೆ ಕಾರ್ತೀಯ? ನಾನಾ? ಕಾಡೋ ಅಂತ ರೂಪ ಇಲ್ಲ ನನಗೆ. ಪ್ರೀತಿ ಪ್ರೇಮಕ್ಕೆ ಮರಳಾದದ್ದು ಅಲ್ಲ, ಅನುಭವಿಸಿದ ಸುಖದ ನೆನಪ ಅಂದ್ರೆ ಅಲ್ಲ. ನಾನು ಹತ್ರಲ್ಲಿ 11. ನನ್ನ ಮಗು ನಿನ್ನಲ್ಲಿ ಬೆಳೀತಿದೆ, ಅದು ಕಾಡತ್ತೆ. ಅರ್ಥ ಆಗಲ್ಲ ನಿನ್ಗೆ. ಗಂಡ ಹೆಂಡತಿನ ಬಿಡೋದು ಸುಲಭ, ಮಕ್ಕಳನ್ನಲ್ವೇ? ದರಿದ್ರ. ಮಕ್ಕಳು ಅನ್ನೋದು ಅಹಂಕಾರನೇ. ಹೋಗೆ, ಊರು ಬಿಟ್ಟು ಹೋಗೆ ಪ್ಲೀಸ್. ನನಗೆ ನೀನು ಬೇಡ, ಮದುವೆ ಆಗೋದಿಕ್ಕೆ ಇಷ್ಟ ಇಲ್ಲ. ನೀನು ನನ್ನ ಯೋಗ್ಯತೆಗೆ ಸರಿ ಹೊಂದಲ್ಲ. ಅಲ್ಲದೆ ಮದುವೆ ಆದ್ರೆ ಮನೆಯಿಂದ ಆಚೆ ಹಾಕ್ತಾಳೆ, ಆಸ್ತಿ ದಕ್ಕಲ್ಲ. ಆದ್ರೆ ಮಗುನ್ ಮರಿಲಾರೆ. ಹೇಳ್ದೆ ಕೇಳ್ದೆ ಊರ್ ಬಿಟ್ಟು ಹೋಗೆ ಪ್ಲೀಸ್. ಅದೆಲ್ಲಿದೆ, ನೀ ಎಲ್ಲಿದ್ಯಾ ಗೊತ್ತಾಗದಾಗಿದ್ರೆ ನೆಮ್ಮದಿ. ಹಲೋ.
ಇವತ್ತೆಲ್ಲಿ ಸರ್ ರಾಸ್ಲೀಲೆ? ಯಾವನಯ್ಯ ನೀನು? ಕಂಸ ಸರ್, ಕೃಷ್ಣನ ಮಾವ. ಇನ್ಸ್ಪೆಕ್ಟರ್ ಯಶವಂತ್ ಅಂತಾರೆ ನನ್ನ. ಕೃಷ್ಣನ ಜನ್ಮಸ್ಥಾನ ನೋಡೋ ಆಸೆ ಇದೆಯಾ ಸರ್? ಬೋರ್ ಆಗ್ತಿದೆ, ಬಂದು ಹೋಗ್ತೀರಾ? ಕಾರಲ್ಲಿ ಬರಬೇಡಿ, ಊರವ್ರಿಗೆಲ್ಲ ಗೊತ್ತಾಗುತ್ತೆ. ಆಟೋಲ್ ಬನ್ನಿ.